ಅಂತ ಶೇಖ ಅಂತ ಹೇಳಿ ಆಕಿ ಮದುವೆ ಆಗಿದ್ರು ಕೂಡ ಆಕಿ ತಗೆ ಓದ್ತಿದ್ದ ಅಂತ ನಮಗೆ ಗೊತ್ತಿಲ್ಲ. ಮೊನ್ನೆ ಗೊತ್ತಾಯಿತು. ಅದು ಇದು ಮಾಡೋತ್ನಾಗ ಆಕಿ ಒಂದು ಮಾತು ನಮ್ಗೆ ಹೇಳಿಲ್ಲ. ಅದು ಯಾಕೆ ಹಿಂಗೆ ಮಾಡಾರ ಅಂತ ಗೊತ್ತಿಲ್ಲ. ಮೊನ್ನೆ ನಾವು ಅಮ್ಮರ ಮನೆಗೆ ಅವಾಗ ಬಂದಿದ್ರೆ ನಾನು ಹೇಳ್ಯಾರ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅದು ಆತ ಅಷ್ಟೇ ಮರ್ತು ಬಿಡ್ತಾನಳ ಅಂತ ನಾವು ಸುಮ್ಮನೆ ಇದ್ದೀವಿ ಅನ್ಕಂದ್ರೆ ಇವಾಗ ಈ ಸ್ಥಿತಿನಾಗ ತಂದನು ಸರ್ ಆತ. ಅದು ನಾವು ನಿನ್ನೆ ಇದ್ದಿಲ್ಲ. ನಾವು ದರ್ಗಕ್ಕೆ ಹೋಗಿದ್ದೀವಿ. ಹೋದರೆ ಕೂಡ ಯಾರಿಲ್ಲ ನಮ್ಮ ಮನ್ಯಾಗ, ನಮ್ಮ ಬಾಬಿಯರು ಯಾರಿಲ್ಲ ಓಣ್ಯಾಗ ಮನ್ಯಾಗ. ಅದು ನಮ್ಮ ಬಂದ ಮೇಲೆ ಅದು ಏನು ಮಾಡ್ಕೊಂಡಳೋ ಗೊತ್ತಿಲ್ಲ ಸರ್. ನನ್ನ ತಗ 4 ಗಂಟೆಗೆ ಫೋನ್ ಮಾಡಿ ಮಾತಾಡೋಣ. ನಾನು ಓದ್ತಿದ್ದೀನಿ, ನೀನು ಬಾ ಅಂದರೆ ನಾನು ಬರ್ತೀನಿ, ನೀನು ಹೋಗು. ಅದು ಏನಾಗೈತೋ ಗೊತ್ತಿಲ್ಲ. ಯಾಕೆ ಅಳ್ತಿದ್ದಿ ಅಂದರೆ ಏನಿಲ್ಲ ಅಮ್ಮ ಹಿಂಗೆ ಸಿಲಿಂಡ್ರ್ ಇಲ್ಲ, ಅದು ಖಾಲಿ ಆಗೈತೆ ತರ್ತೀನಿ ಅಂತ ಹೇಳಾಳ. ಅಮ್ಮ ರೊಕ್ಕ ಕೊಡ್ತಾಳ, ನೀನು ಏನು ಟೆನ್ಷನ್ ಮಾಡಬೇಡ ಅಂತ ಹೇಳಿನಿ ಸರ್. ಅದು ಈ ರಾತ್ರಿಗೆ ಬಂದವರಿಗೆ ಇಷ್ಟು ಇದು ಆಗಿಬಿಟ್ಟಾಳ ಸರ್. ಏನು ಕಿರಿಕಿರಿ ಮಾಡ್ತಿದ್ರಿ? ಏನು ಕಿರುಕುಳ ಕೊಡ್ತಿದ್ರಮ್ಮ? ನಾವು ಏನು ಕಿರಿಕಿರಿ ಕೊಡಕ್ಕೆ ಶೇಖ ಆತ ಗವ್ವಗೆ ಹೋಗ. ಅದು ಮೊನ್ನೆ ನಮ್ಮ ತಂಗಿ ಟೂರ್ ನೋಡಕ ನಮ್ಮ ಸಣ್ಣಪ್ಪರ ಊರಿಗೆ ಹೋಗಿದ್ರೆ ಅಲ್ಲಿ ಕೂಡ ಹೋಗ್ಯಾನಂತ. ಆಕಿ ಅದು ಹೋಗಿದ್ರೆ ಆಕಿ ಭಾಳ ಹಿಂಸೆ ಕೊಟ್ಟಾರ ಸರ್. ಆತಗ ಮದುವೆ ಆಗೈತೆ, 2 ಹುಡುಗರು ಇದಾರೆ ಸರ್. ಆತ ಅಣ್ಣ ಆಗಿ ಹಿಂಗೆ ಮಾಡ್ಯಾನ ಸರ್. ಹಂಗೆ ಮಾಡ್ಯಾನ ಸರ್ ಆತ. ನಿಮ್ಮ ಹುಡುಗಿಗೆ ಮುಂಚೆ ಏನಾದರೂ ಮದುವೆ ಆಗಿತ್ತಾ? ನಮ್ಮ ತಂಗಿಗೆ ಮುಂಚೆ ಮದುವೆ ಆಗಿತ್ತು, ಡೈವರ್ಸ್ ಕೂಡ ಮಾಡಿದ್ವಿ. ಅದು ಆತ ಡೈವರ್ಸ್ನಾಗ ಅದರಷ್ಟು ತಿರುಗ್ತಿದ್ದ. ಆಕಿಗೆ ಆಕೆ ಏನಾನ ಇರಲಿ ಅಂತ ಅಣ್ಣ ಅಂತ ನಾವು ಕರ್ದೀವಿ. ಅಷ್ಟು ಮೋಸ ಮಾಡೋರ ಆತಗ ನಾವು ಬಿಡಕ್ಕಿಲ್ಲ. ಕೆಲಸ ಮಾಡ್ತಾರಮ್ಮ ಶೇಖ್ ಅವರು? ಎಲ್ಲಿ ಇರ್ತಾರೆ? ಆತ ಟ್ಯಾಕಿಸ್ನಾಗ ಕೆಲಸ ಮಾಡ್ತಾನೆ ಸರ್. ಟ್ಯಾಕಿಸ್ನಾಗ ಇವಾಗ ಚಿಕ್ಕ ಬೇಡ ಮತ್ತು ಟ್ಯಾಕಿಸ್ನಾಗೆ ಕೆಲಸ ಮಾಡ್ತಾನೆ ಸರ್. ಆಟೋ ಕೂಡ ನಡೆಸ್ತಾನೆ ಸರ್ ಆತ. ಅಷ್ಟು ಮೋಸ ಮಾಡ್ಬಿಟ್ಟಾನ ನೋಡ್ರಿ ಸರ್. ಆತೆ ಕಾರಣ ಸರ್ ನಮ್ಮ ತಂಗಿ ಸಾವಿಗೆ. ಅದು ಏನಾರ ಮಾಡಾಳ ಅಣ್ಣ ತಾನ ಇದು ನನ್ನ ಮಗಳು ಸಣ್ಣ ಆಕೆ ತಂಗಿ. ಹಿಂಗೆ ಮೋಸ ಮಾಡ್ತಾರಂತ ಗೊತ್ತಿಲ್ಲ ಸರ್ ನಮ್ಗೆ. ಒಳಗೆ ನಡೆದ್ಬಿಟ್ಟೈತೆ. ಇದೆಲ್ಲ ನಿನ್ನೆ ರೆಕಾರ್ಡ್ ಮಾಡಿಬಿಟ್ಟಾಳೆ ಸರ್. ಎಲ್ಲ ರೆಕಾರ್ಡ್ ಮಾಡಿ ಹಾಕೊಂಡ್ಬಿಟ್ಟಾಳ. ಇದು ಹಾಕೊಂಡ್ಬಿಟ್ಟಾಳ. ನಾನು ಬಂದು ಇದು ಕೊಟ್ಟಿವಿ ಸರ್. ಇಲ್ಲಿ ಎಲ್ಲ ಒಳಗೆ ಕೊಟ್ಟಿವಿ ಸರ್. ಅವರು ನಮಗೆ ಗೊತ್ತಿಲ್ಲ. ಏನು ನನ್ಗೆ ಮಾತಾಡಿಲ್ಲ ಸರ್. ನಾನು ಬರ್ತೀನಮ್ಮ, ನೀನು ಹೋಗು ದರ್ಗಾಗೆ ಅಂತ ಅಂದಾಳು ಇಷ್ಟೇ. ಬರೋ ತನಕ ಹಿಂಗೆ ಮಾಡ್ಕೊಂತಾಳ ಗೊತ್ತಿಲ್ಲ ಸರ್. ಉರ್ಲಿ ಹಾಕೊಂಡ್ಬಿಟ್ಟ ಸರ್. ನೀರು ಹಾಕ್ಬಿಟ್ಟಾಳ ಹುಡುಗಿ. ನೀರು ಹಾಕ್ಬಿಟ್ಟಾಳ ಹುಡುಗಿ ಅಂತೇಳಿ ನಾನೇನು ಬಂದಿದ್ದೇನು ಮಾಡಿದೆ, ಇದು ಹಗ್ಗ ಬಿಚ್ಚಾಗ ಹೋದೆ. ಹಗ್ಗ ಬಂದಿಲ್ಲ ಸರ್ ಬಿಚ್ಚಾಗ. ಮತ್ತು ಬ್ಯಾರ ಕರೆದು ಸ್ವಲ್ಪ ಹೆಲ್ಪ್ ಮಾಡ್ಬಾರಮ್ಮ ಅಂತೇಳಿ ಕರ್ಕೊಂಬಂದು ಕಳಗೆ ಮರೆಸಿದ್ ಸರ್. ಈ ಬಟ್ಟೆಗಳು ಎಲ್ಲ ಬಿಡಿಸ್ಬಿಟ್ಟೆ ನಾನೇ. ಅಲ್ಲಮ್ಮ, ಈಗ ಕಿರುಕುಳ ಅಂದ್ರೆ ಹೆಂಗ ಅಂದ್ರೆ ಅದೇನು ಸೂಸೈಡ್ ಮಾಡಿ ನೇಣು ಹಾಕ್ಯಂಡ್ರಲ್ಲ, ಅದು ಒಡೆಯೋದು ಬಡಿಯೋದು ಈ ತರ ಹಿಂಸೆ ಮಾಡ್ತಿದ್ರೆ ಹೆಂಗೆ? ಈತ ಹಿಂಸೆ ಮಾಡ್ತಿದ್ದ ಸರ್. ಶಾಶಾವಲಿ. ಅಲ್ಲಮ್ಮ, ಯಾವ ಕಾರಣಕ್ಕೆ ಮಾಡ್ತಿದ್ರಂಗೆ? ಇದೇ ಮತ್ತೆ ಹುಡುಗಿ ಬಂದಿಲ್ಲದ್ರೆ ಹಿಂಸೆ ಮಾಡ್ತಿದ್ದ. ಹೆಂಗ ನೋಡಿದ್ರೆ ಹಿಂಗ ಮಾತಾಡೋದು. ಬೆಂಗಳೂರಿನಾಗ ಕೂಡ ಹೋಗಿದ್ರಿ ಸರ್. ಸಂಬಂಧ ನೋಡಿದ್ರಿ. ಮದುವೆ ಮಾಡ್ಕೊಂತ ಹೆಂಗ ಮಾಡ್ಕೊಂಡು ನೋಡ್ತೀನಿ ನಾನು. ಈಕೆ ಮೇಲೆ ಇಷ್ಟ ಇದ್ದ ಅಂತ ಸರ್ ಈತ. ನಾನು ನಿನ್ಗೆ ನೀನು ಏನು ಮಾಡಿದ್ರೆ ಬಿಡೋದಲ್ಲ, ನಾನೇ ಮಾಡ್ಕೊ. 2 ಮಕ್ಕಳು ಇದಾರೆ ಸರ್ ಈತಿಗೆ. ಹೇಳ್ತಿದ್ದೆ ಸರ್. ಮತ್ತೆ ಮಾಡ್ಕೊ ಅಂತ ಅಂದಾಳ ಸರ್ ಈಕೆ ನಿನ್ನೆ. ನಾನು ಮಾಡ್ಕೊಂಬೋದಿಲ್ಲ, 2 ಮಕ್ಕಳು ಇಟ್ಕೊಂಡು ಹಂಗೆ ಮಾಡ್ಕೋಬೇಕಂತ ಏನೋ ನಿನ್ನೆ ಜಗಳ ಆಗ್ಬಿಟ್ಟೈತೆ ಸರ್. ಇರ್ದು ಗೊತ್ತಿಲ್ಲ ನಮಗೆ ಏನು ನಡೆದಿದ್ದು ಗೊತ್ತಿಲ್ಲ. ಬಾಯಾಗ ಬಟ್ಟೆ ಇಟ್ಟು ತಾಯಿ ಮಗ ಹೆಂಡತಿ 3 ಬಡಿದ್ಬಿಟ್ಟಾರ ಸರ್. ಬಡಿದ್ಬಿಟ್ಟಾರ. ಮನೆಗೆ ಬಂದು ಈ ಹುಡುಗಿ ಬೀಗ ಮುರಿದು ಹಿಂಗೆ ಹಾಕೊಂಡ್ಬಿಟ್ಟಾಳ ನೋಡಿ ಸರ್. ಇದು ಬ್ಯೂಟಿ ಪಾರ್ಲರ್ ಗೊತ್ತಾರ ಸರ್. ಬಳ್ಳಾರಾಗ ಮಾಡ್ತಾರೆ ಸರ್. ಮುಂತಾಜ್ ಆಗಿತ್ತು. 4 ವರ್ಷದ ಕೆಳಗೆ ಮದುವೆ ಆಗಿತ್ತು. ಈತ ಅಣ್ಣನಂಗೆ ಬರ್ತಿದ್ದ, ಓದ್ತಿದ್ದ. ಯಾವಾಗ ಅದು ಪ್ರೀತಿ ಆಗ್ಬಿಟ್ಟಿತ್ತು ಇವರಿಬ್ಬರಿಗೆ ಗೊತ್ತಿಲ್ಲ. ನಮ್ಮ ಹುಡುಗಿ ಡಿವೋರ್ಸ್ ತಗೊಂಡ್ಬಿಟ್ಲ. ಮದುವೆ ಆಗಿದ್ದು ಗಂಡನಿಗೆ ಆಯ್ತು ಬಿಡ ಅಂತೇಳಿ ನಾವು ಬಿಟ್ಟುಬಿಟ್ರೆ ನಾವು ಬೇರೆ ಕಡೆ ಸಂಬಂಧ ನೋಡಿದ್ವಿ ಸರ್. ಈತಂತಲ್ಲಿ ಹಾಗೆ ಲವ್ನ್ ಆಗಿದ್ದು ನಮ್ಗೆ ಗೊತ್ತಿಲ್ಲ ಸರ್. ಆತ ಏನು ಮಾಡಿಬಿಟ್ಟನೋ ಗೊತ್ತಿಲ್ಲ ಸರ್. ಮಾತೆತ್ರೆ ಊರುಗಳು ಕರ್ಕೊಂಡು ಹೋಗೋದಂತ, ಮಾತೆತ್ರೆ ತೋರಂಗಲ್ಗಂತ, ಕುಡ್ತಿನಿಗಂತ, ಇಲ್ಲಿ ಬಳ್ಳಾರಾಗ ಲಾಡ್ಜ್ಗಳ್ಗಂತ ಎಲ್ಲ ಹುಡುಗಿ ನಾವು ಯಾರ ಮೇಲೆ ಏನು ಕೇಸ್ ಇಟ್ಟಿಲ್ಲ ಸರ್. ಆ ಹುಡುಗಿ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾಳೆ ಫೋನಲ್ಲಿ, ಅದು ಒಳಗಡೆ ಹೋಗಿದೆ. ಅದು ಕೋರ್ಟಲ್ಲಿ ಏನೋ ಸಬ್ಜೆಕ್ಟ್ ಮಾಡ್ತಾರಂತ. ಅವಾಗ ನಮಗೆ ಗೊತ್ತಾಗುತ್ತೆ ಸರ್. ಅಷ್ಟೇ ನಮ್ಗೆ ಆಗಿರೋದು. ನಮ್ಗೆ ಗೊತ್ತಿಲ್ಲ. ನಾವು ಯಾರ ಮೇಲೆ ಕೇಸ್ ಇಟ್ಟಿಲ್ಲ. ಆ ಹುಡುಗಿ ಇಟ್ಟಿದ್ದೆ ಹೋಗಿದ್ದು. ಅವ್ರು ಸತ್ತೋಗಿ ಮುಂಚೆನೇ ಅವಳು 3-4 ವೀಡಿಯೋಸ್ ಏನೋ ಮಾಡಿದಾಳಂತ. ಅದರಲ್ಲಿ ಮಾತ್ರ ಅದು ಹೇಳಿದ್ದು ನಾವು ನೋಡಿದ್ರೆ ಅಷ್ಟೇ. ನಮ್ಮನ್ನು ಕೂಡ ಇಷ್ಟು ವರ್ಷದಿಂದ ನಾವು 1 ಸಾರಿ 2 ಸಾರಿ ಅವ್ರ ಮನೆಯವ್ರು ಬಂದು ನಮ್ಮ ಮೇಲೆ ಫೋರ್ಸ್ ಮಾಡಿದ್ರು. ನಿಮ್ಮ ಹುಡುಗಿ ಹಿಂಗೆ ಮಾಡಕತ್ತಾಳ, ನಿಮ್ಮ ಹುಡುಗಿ ಹಂಗೆ ಮಾತಾಡಕತ್ತಾಳ ಅಂತೇಳಿ. ನಮ್ಮ ಹುಡುಗಿ ತಪ್ಪೇ ಇಲ್ಲ ಸರ್. ಎಲ್ಲ ಕಡೆಯಿಂದ ತಪ್ಪು.
ಎಲ್ಲ ಕಡೆ ತಪ್ಪು ಎಲ್ಲ ಮತ್ತೆ ನಮ್ಮ ಮೇಲೇ ಪ್ರೆಜರ್ ಹಾಕಿದ್ರು. ನಮ್ಮ ಓಣೆಯಲ್ಲಿ ಬಂದು ನಮ್ಮನ್ನೆಲ್ಲೇ ಇನ್ಸಲ್ಟಿಂಗ್ ಮಾಡಿದ್ರು. ನಮಗೆ ಮರ್ಯಾದೆ ಇಲ್ದಂಗೆ ಆಯಿತು. ನಮಗೆ ತಂಗಿ ಆತಾಳ ಸರ್, ಅದು ತಂಗಿ ಅಣ್ಣ ಸಂಬಂಧ ಅದು, ಆ ಥರ ಮಾಡಬಾರ್ದು. ನಾನು ಒಂದ್ಸರಿ ಹೇಳಿದ್ದೀನಿ, ನಿನಗೆ ತಂಗಿ ಆತಾಳ, ನೀನು ಈ ಥರ ಮಾಡಬಾರ್ದು, ನೋಡಿದವ್ರು ಏನು ಅನ್ಕೋಬೇಕು ಹಂಗ ಹಿಂಗ ಅಂತ ಹೇಳಿದ್ದೀನಿ ಸರ್. ಆ ಹುಡುಗಿ ಜೀವನ ಮುಂದೆ ಭಾಳ ಐತೆ, ನಿಂದೇನೆಲ್ಲ ಆಗ್ಬಿಟ್ಟಿದೆ, ನೀನೆಲ್ಲ ನೋಡಿ, ನೀನು ನೋಡ್ದಂಗೆ ಆ ಹುಡುಗಿ ಏನು ನೋಡಿಲ್ಲ, ಆ ಹುಡುಗಿಗೆ ಈ ಥರ ಹಿಂಸೆ ಕೊಡಬೇಡ, ಬಿಟ್ಟುಬಿಡ ಅಂತ ಹೇಳಿದ್ದೀನಿ ಸರ್. ಹೇಳಿದ್ದಾನೆ ಸರ್, ಇಲ್ಲ ಬಿಡು ನಿಜಾಮ್, ಈ ಥರ ಮಾಡಂಗಿಲ್ಲ, ಆಗಿದ್ದಾಗ್ಬಿಟ್ಟೈತೆ, ಹಂಗ ಹಿಂಗ, ನಾನು ಬೇಕಂತ ಮಾಡಿಲ್ಲ, ಹಂಗ ಹಿಂಗ ಅಂತ ಒಪ್ಕೊಂಡಾನೆ ಸರ್. ಒಪ್ಕೊಂಡು ಒಂದು ತಿಂಗಳಾಗಿಲ್ಲ ಸರ್, ಮತ್ತೆ ಈ ಥರ ಮತ್ತೆ ಹಿಂಸೆ ಕೊಟ್ಟು ಮತ್ತೆ ಏನು ಟಾರ್ಚರ್ ಕೊಟ್ಟಿದ್ದಾನೆ ನಂಗೆ ಗೊತ್ತಿಲ್ಲ ಸರ್. ಆ ಹುಡುಗಿ ವಿಡಿಯೋ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ರೆ. ಮಾಮೂನಿ ನನ್ನ ತಂಗಿನೇ ಸ್ವಂತ. ಶೇಖಾ ಇಲ್ಲ ಸರ್, ಇಲ್ಲ ಸರ್. ಈಗ ಆಯ್ತು, ನೀವು ಬುದ್ಧಿವಾದ ಹೇಳಿದಾಗ ಏನೆಲ್ಲ ರಾಜಿ ಯಾರ್ಯಾರು ಕರ್ಕೊಂಡು ರಾಜಿ ಮಾಡಿದ್ರಾ? ಇಲ್ಲ ಸರ್, ಒಂದ್ಸರಿ ಏನಾಗಿದೆ ಅಂದರೆ ನಮ್ಮ ಹುಡುಗಿ ಬ್ಯೂಟಿ ಪಾರ್ಲರ್ನ ಕೆಲ್ಸಕ್ಕೆ ಹೋಗ್ತಾಳ. ಅಲ್ಲಿಂದ ಅವರು ಇಲ್ಲ ಅಂದರೆ ಒಂದು ಮಿನಿಮಮ್ 6-7 ಮಂದಿ ನಮಗೆ ಅವ್ರ ರಿಲೇಟಿವ್ಸ್ ಆತರ ಅವರು, ಅಂದರೆ ಅವ್ರಿಗೆ ಫುಲ್ ಕ್ಲೋಸು. ಅವ್ರು ಅವ್ರ ಕಡೆಯಿಂದ ಫುಲ್ ಅವರು, ಅಂದರೆ ನಮ್ಮವ್ವ ಅವರವ್ವ ಅಕ್ಕ ತಂಗಿರಿದ್ದಂಗೆ. ನಮಗೆ ಸ್ವಂತ ಅಣ್ಣ ಅಲ್ಲ, ಆ ಕಡೆಯಿಂದ ಅಣ್ಣ. ಅವರು ಒಂದು 5-6 ಮಂದಿ 7 ಮಂದಿ ಹೆಣ್ಮಕ್ಳು ಕರ್ಕೊಂಡು ನಮ್ಮ ಹುಡುಗಿನ ಕರ್ಕೊಂಡು ಹೋಗಿ ತಾಳೂರು ರೋಡ್ನ ಕುಂದಿರ್ಸಿದ್ದಾರೆ. ತಾಳೂರು ರೋಡ್ ಲಾಸ್ಟ್ ಕಾಲುವೆ ಹತ್ರ ಕುಂದಿರಿಸಿ ನನಗೆ ಕಳಿಸಿದ್ದಾರೆ. ಹಿಂಗ ನಿಮ್ಮ ತಂಗಿ ಮಾಡ್ಕೊಂಡಾಳ, ಹಿಂಗೆ ಮಾಡಕತ್ತಾಳ, ಏನು ಮಾಡ್ಬೇಕಂತ ಇದೆ ಹಿಂಗೆ ಅಂತ ಹೇಳಿದ್ರು. ಅವತ್ತು ನಮ್ಮ ತಂಗಿಗೆ ಆರಾಮಿಲ್ಲ ಸರ್. ನಮ್ಮ ತಂಗಿಗೆ ಫುಲ್ ಟೈಫಾಯ್ಡ್ ಜ್ವರ ಸರ್, ಹೆಂಗೆ ಬೇಕಂಗೆ ಬರೆದ್ಬಿಟ್ರೆ ಸರ್. ನಾನು ಅವತ್ತು ನನಗೆ ಫುಲ್ ಎಲ್ಲರೂ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಎಲ್ಲರಿಗೆ ಇರಲಿ ಬಿಡು, ಏನೋ ತಪ್ಪಾಗೈತೆ, ಇಲ್ಲ ಇವಾಗಿಂದ ಆಗಲ್ಲ ಬಿಡು, ಇರಲಿ ಬಿಡ್ರಿ ಅಂತೇಳಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು. ಅವ್ರ ಅಣ್ಣವ್ರು ನನಗೆ ಭಾಳ ಒಳ್ಳೆಯರು ಸರ್. ಅವ್ರ ತಮ್ಮರು ನನಗೆ ಅಂದರೆ ಭಾಳ ಜೀವ ಕೊಡ್ತಾರೆ ಸರ್. ನಾವು ಹುಸೇನ್ ನಗರ್, ನಂದು ಹುಸೇನ್ ನಗರ ಸರ್, ಬಗ್ಲಿ ಓಣೆ. ಅವ್ರದ್ದು 10th ಕ್ರಾಸು, ನಮ್ಮದು 9th ಕ್ರಾಸು. ನಾವು ಭಾಳ ಸರಿ ಹೇಳಿದಿರಿ ಸರ್, ಈ ಥರ ಮಾಡಬೇಡ್ರಿ ಅಂತ. ಲಾಸ್ಟಿಗೆ ನಮ್ಮ ತಂಗಿ ಜೀವ ಹೋಗೋವರೆಗೆ ಅವರು ತಂದಿದ್ದಾರೆ. ಈಗ ಏನಂತ ಹೇಳಿದ್ದಾರೆ ವಿಡಿಯೋದಲ್ಲಿ ನಿಮ್ಮ ತಂಗಿ ನೋಡಿದ್ರ? ಅಷ್ಟೇ ಸರ್, ಅಷ್ಟೇ ಹೇಳಿದ್ದು. ಏನು ಹೇಳಿದ್ದಾರೆ ವಿಡಿಯೋದಲ್ಲಿ? ಏನಂತ ವಿಡಿಯೋ ಮಾಡಿದ್ದಾರೆ? ಅದೇ ಮಾಡಿದ್ದಾರೆ ವಿಡಿಯೋದಲ್ಲಿ. ಅವ್ರು ಕೋರ್ಟಿಗೆ ಸಬ್ಜೆಕ್ಟ್ ಮಾಡ್ತಾರಂತ. ಅದ್ರಲ್ಲಿ ಏನು ಹೇಳಿದ್ದಾರೆ ಅಂತ ನಮ್ಮ ಹುಡುಗಿ ಹೇಳಿದ್ದು. ಏನಂತ ಹೇಳಿದ್ದಾರೆ? ಆತ ಭಾಳ ಟಾರ್ಚರ್ ಕೊಟ್ಟಿದ್ದಾನೆ ಅಣ್ಣ, ನೀನು ಏನು ಮಾಡ್ತೀವಿ ಗೊತ್ತಿಲ್ಲ, ಅವ್ರಿಗೆ ಶಿಕ್ಷೆ ಬೀಳ್ಬೇಕಣ್ಣ. ಅವ್ರು 3 ಬೀಳ್ಬೇಕು ಶಿಕ್ಷೆ. ಯಾರ್ಯಾರು 3 ಅಂದ್ರೆ? 3 ಅಂದ್ರೆ ಅವ್ರ ಅಮ್ಮ, ಅವರು ಹೆಂಡತಿ, ಅವ್ರ ಹೆಸರೇನು? ಅವ್ರ ಅಮ್ಮಂದು ಒಂಡ್ರಮ್ಮ ಅಂತೇಳಿ, ಅವ್ರ ಹೆಂಡತಿ ಬಂದು ಸಕಿನಾ ಅಂತೇಳಿ, ಆತ ಶೇಖ ಅಂತೇಳಿ. ನಾನು ಅಲ್ಲಿಗೆ ನಿನ್ನೆ ರಾತ್ರಿಗೆ ಹೇಳಿದ್ದೀನಿ, ಏನಾಗಿದೆ ಕರೆಕ್ಟ್ ಹೇಳ್ಬಯ ಅಂತ ಹೇಳಿದ್ದೀನಿ. ಮೇರಿ तरफ से गलती होगी निजाम, क्या की ऐसा वैसा जरा समझ निजाम ಹಂಗೆ ಅಂತ ನನಗೆ ರಿಕ್ವೆಸ್ಟ್ ಮಾಡಕ್ಕೆ ಬಂದಾನ. ನಾನು ಹೇಳ್ದೆ, ಹೌದು ನಾನು ಇರಲಿ ಬಿಡು ಪರವಾಗಿಲ್ಲ ಆಗಿದೆ, ಇವಾಗ ನಮ್ಮಮ್ಮಗೆ ಸಹಾರ ಯಾರಿಲ್ಲ, ನನಗೆ ಒಂದು 10 ಲಕ್ಷ ಕೊಡ್ತೀಯಾ ಅಂದೆ. ನೋಡಿ ನಿಜಾಮ್, ನನ್ನ ಪರಿಸ್ಥಿತಿಗಳು ನೀನು ಆಲೋಚನೆ ಮಾಡಿ ನಿಜಾಮ್, ಹಂಗ ಹಿಂಗ ಅಂತ. ಅಷ್ಟೇ, ಅಲ್ಲಿಗೆ ಮುಗೀತು ಸರ್. ರಾತ್ರಿಗೆ ನಾವು 7 ಗಂಟೆಗೆ ಹಂಗೆ ಫೋನ್ ಮಾಡಿದ್ರೆ ನಮಗೆ 2-3 ಬಂದರು, ಕಾನ್ಸ್ಟೇಬಲ್ ಪೊಲೀಸರು ಬಂದರು. ಅವ್ರು ಬಂದಮೇಲೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಮತ್ತೆ ನಮ್ಮ ಸಾಹೇಬ್ರು ಬರ್ತಾರೆ ಅಂತ ವೇಟ್ ಮಾಡಿದ್ರು. ಮತ್ತೆ ನನಗೆ ಫೋನ್ ತಗೊಂಡು ನಿನ್ನ ಫೋನ್ದಾಗ ಏನಾಯ್ತು ಕೊಡು ಅಂತ ನನಗೆ ಎಳೆದಾಡಿದ್ರು. ನಾನು ಬೆಳಗ್ಗೆ ತಗೊಂಬರ್ತೀನಿ ಸರ್, ಅದು ಲಾಕ್ ಗೊತ್ತಿಲ್ಲ ನನಗೆ, ನಮ್ಮ ಮಾಮನ ಮಗಳಿಗೆ ಗೊತ್ತಿಲ್ಲ ಲಾಕದು, ಅವ್ರ ಹುಡುಗಿಗೆ ಲಾಕಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಆಯ್ತು ಅಂತೇಳಿ ಮುಂಜಾನೆ ನನಗೆ ಫೋನ್ ಮಾಡಿದ್ರು, ಏನೋ ಬರಲ್ಲ ಟೇಷನ್ ಹತ್ರ ಅಂತ. ಆಯ್ತು ಅಂತ ನಾನು ಇಲ್ಲೇ ಇದ್ದೀನಿ ಸರ್, ರಾಯದ ಹತ್ರ ಬರೋಕತ್ತೀನಿ ಅಂತೇಳಿ ಡೈರೆಕ್ಟ್ ಟೇಷನ್ನಾಗ ಬಂದು ಅದೇನೈತೆ ಫೋನ್ ತೋರಿಸಿ ಎಲ್ಲ ಮಾಡಿದ್ದೀನಿ ಸರ್. ನನಗೆ ಕೂಡ ಸ್ವಲ್ಪ ರ್ಯಾಶ್ನಾಗಿ ಮಾತಾಡಿದ್ರು. ನಾನು ಕೂಡ ಸಾಹೇಬ್ರ ಹತ್ರ ಕೂಡ ಹೇಳಿದೆ ನಾನು, ಸರ್ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದೆ. ಇಲ್ಲ ಬಿಡು ಮಾಮೂಲಿ, ಅವರು ಏನೋ ತಪ್ಪಾಗ್ತೀನಿ ಅಂದಿದ್ದಾರೆ. ಆಯ್ತು, ಅವ್ರು 3 ಮೆಂಬರ್ಸ್ ಮೇಲೆ.